ಹಲೋ 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 ಸಭಾ ಬಂಧು ಬಾಂಧವರಲ್ಲಿ ಏನಾದ್ರಿ ಸರು? ಮತ್ತೊಮ್ಮೆ ಶ್ರವಣೆಯ ಪ್ರಾರ್ಥನೆಯನ್ನು ಸಲ್ಲಿಸುತ್ತಾ ಹೌದು ಹೌದಪ್ಪ. ಅದಕ್ಕ ಹಾ ಹಾ ಏನಾಯ್ತು ಗುರುಗಳು? ನಮ್ಮ ಸರಜೋಡಿ ಕಲಾವಂತರು ಹಾಡುವಂತವ್ರು ಹಾಡಕತ್ಯಾರ ಅವರು ಪಾಪ ಹಾಡು ಹುಡುಗರು ಬಿಡ ಅವಕ್ಕೆ ಕಡೆ ಹತ್ರ ಕಡೆ ಪಾಪ ಹಾಡಕತ್ಯಾವ. ಹೌದು ಹೌದು. ಮಾತಾಡುವಂತ ಮಾಸ್ತರ್ಗಳು ಮಾತಾ ಅವ್ರ ಆಕ್ಟಿಂಗ್ ಹಾ ಹಾ ಅವ್ರು ನೋಡ್ಲಿ ಎಲ್ಲಾರು ನೀವು. ಹೌದು ಹೌದಿಲ್ಲ? ಹೌದು ಎಲ್ಲಿ ಬಂದು ಮುಟ್ಟಾಕತ್ತೈತೆ ಅವ್ರು ನೀವು ನೋಡಾಕತ್ತೀರಿ. ಹೌದು ಹೌದು. ಅದಕ್ಕೆ ಇವ್ರು ನೋಡಾಕ ನಾನು ಒಂದು ಪ್ರಾಶ್ನೆ ಮಾತು ಹೆಂಗ ನೆನಪಾಕೈತಿಪ್ಪ ಅಂತಂದ್ರ ಹೆಂಗ ಹಾಕಿದ್ರಿ ಸರು? ತಿನ್ನಾಕ ರುಚಿ ಬಾಳ ಕಬ್ಬ. ಹಾ ಹಾ ತಿನ್ನಾಕ ರುಚಿ ಬೇಡ ಕಬ್ಬ. ಹೌದಿಲ್ಲ? ಹೌದು ತಿನ್ನಾಕ ರುಚಿ ಬಾಳ ಕಬ್ಬ, ಮಲ ಒಡಕ ಬೇಕು ಬಾಳ ದಿಬ್ಬ. ಹೌದು. ಜಾಗದರ ಹುಡುಗನ ಹಾಡ ಕೇಳಿ. ಹಾ ಹಾ ಜಾಗನೂರು ಹುಡುಗನ ಹಾಡ ಕೇಳಿ. ಹೌದಿಲ್ಲ? ಹೌದು. ಜಾಗನೂರು ಮಾವನ ಹಾಡ ಕೇಳಿ. ಹಾ ಹಾ ಹಳ್ಳೂರು ಹುಡುಗಿ ಹಾಗ ಯಾಕಂತಂದ್ರೆ ಜೀಪ್ನ್ಯಾಗ ಕುತ್ಕೊಂಡು ಹಾರಿಸ್ತಾಳ ಹೋಪ. ಹಾ ಹಾ ಇಂದು ಹೊಟ್ಟೆರ ಗುರುದ ಜಾಗನೂರು ಮಾಮನ ಕೈಯಾಗ ಸಿಕ್ಕಿ ಕಳಮಪ್ಪ. ಹೌದು ಮಗು ಪೂರ ಕಳ. ಹೌದಿಲ್ಲ? ಹೌದು ಹೌದು. ಯಾಕಂತಂದ್ರೆ ಗಣ ಮಕ್ಕಳು ಬಡತ್ ಹಂಗದಾವು. ಹೌದು ಹೌದಪ್ಪ. ಒಂದು ಕೆಲವೊಂದು ಮಾತುಗಳನ್ನ ಹಾ ಅವ್ರಿಗೆ ಕೇಳಿದ್ದು ಮತ್ತ ನಾವು ಕೂಡ ಏನಪ್ಪಾ ಅಂತಂದ್ರ ಮಾತಾಡಿದ್ವಿ. ಹೌದು ಹೌದಪ್ಪ. ಏನಪ್ಪಾ ಅಂತಂದ್ರ ಏನ್ರಿ ಸರು? ಕೆಲವೊಂದು ಮಾತುಗಳನ್ನ ಏನು ಕೇಳಿದ್ದಪ್ಪ ಅಂತಂದ್ರ ಮಂಗಳವಾರ ದಿವಸ ಮಂಗಳ ಚಂಡಿಕೆನ ಪೂಜೆ ಮಾಡ್ತೀರಿ, ಹಾ ಹಾ ಉಳಿದ ವಾರದಾಗ ಪೂಜೆ ಆಗ್ಯಾಳೋ ಇಲ್ಲೋ ಅನ್ನುವಂತ ಮಾತು ಕೇಳಂತೆ. ಹಾ ಹಾ ಏನಾಗೈತಿವಿ? ಒಂದ್ 20-30 ಸಲ ಚರ್ಚೆ ಮಾಡ್ರಿ ಅದನ್ನ. ಹೌದು ಹೌದು. 20-30 ಸಲ ಚರ್ಚೆ ಮಾಡಿ ವರಾಪುರಾಣ 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 ಚಡಪಡಸದ ನೋಡ್ರಿ ವೀರಪ್ಪನ ಓಣ ಅದ್ರ ಉತ್ತರ ಏನ್ ಹೇಳಿಲ್ಲ ಅವ್ರ. ಹೌದು ಹೌದು. ಸುಳ್ಳ ಅದನ್ನ ಬರೀ ಅದನ್ನ ಹೇಳುದು. ಹಾ. ಹೌದು. ಮಂಗಳವಾರ ದಿವಸ ಮಂಗಳ ಚಂಡಿಕೆ ಪೂಜೆ ಅವಳು, ಹಾ ಮಂಜಕ ಚಂಡಿಕೆ ಪೂಜೆ ಅವಳು. ಹಾ ಇದನ್ನ ಒಂದ್ 20 ಸರಿ ಹೇಳ್ರಿ ಅವ್ರು. 20 ಹೆಚ್ಚಾಗಿದೆ ಸರ್. ಹೆಚ್ಚಾಗೈತೇನ? ಹೌದು. ಅದಕ್ಕೆ ಅದ್ರ ಉತ್ತರ ಏನ್ ಹೇಳಿಲ್ಲ. ಹಾ ಹಾ ಮುಂದೆ ಬಂದು ನಮ್ಮನ್ನ ಕೇಳ್ಯಾರ ಅವ್ರು. ತಿಂಡಿ ಕುಬೆ ಪಾವರ ಇದ್ರ ಹೇಳ್ರಿ. ಹಾ ಹಾ ಏನ್ ಹೇಳಿದ್ರ? ಏನ್ ಹೇಳ್ರಿ ಸರ್? ವರಾಪುರದಾಗ ನೀವು ವಿಷಯ ಅದೇರಿ ಗಣಪತಿ ಯಾವ ವಾರ ಪೂಜೆಗೆ ಅಂತ ಹೇಳ್ರಿ. ಹೌದು ಹೌದು. ತಿಂಡಿ ಪವರ್ ಬಂದಾರ ಅವರು. ನಾವು ಮಂಗಳವಾರ ಪೂಜಾಕ ತಂದಿಲ್ಲ, ಬುಧವಾರ ಪೂಜಾಕ ತಂದಿಲ್ಲ, ಸೋಮವಾರ ಪೂಜಾಕ ತಂದಿಲ್ಲ. ಹಾ ಹಾ ಅಂದಿಲ್ಲ ಅಂದಿಲ್ಲ. ಹೌದಿಲ್ಲ? ಹೌದು ಹೌದಪ್ಪ. ಒಟ್ಟ ಪ್ರಥಮದಾಗ ಬೇಕಾದಂತ ಕಾರ್ಯಕ್ರಮದಾಗ ಪ್ರಥಮದಾಗ ಅವನು ಪೂಜೆ ಮಾಡಿದ್ರ ಹಾ ಹಾ ಬಂದಿರ್ತಕ್ಕಂತ ಕಷ್ಟ ಎಲ್ಲ ಪರಿಹಾರ ಅಂತ ಹೇಳಿದ್ವಿ ನಾವು. ಹೇಳಿದ್ರಿ ಹೇಳಿದ್ರಪ್ಪ. ನಾವೇನಾರ ನಿಮ್ಮ ಹಂಗ ಮಂಗಳವಾರ ದಿವಸ ಅಟ್ಟ ಪೂಜೆ ಮಾಡ್ಬೇಕಂತ ಏನಾರ ಹೇಳಿದ್ವಣ. ಹಾ ಹಾ ಒಟ್ಟ 25 ದಿವಸ ಏನಪ್ಪ ಅಂತಂದ್ರ ಏನ್ರಿ ಸರು? ಗಣೇಶ ಚತುರ್ಥಿ ಒಳಗ ಗಣಪತಿ ಪೂಜಕ್ಕಾನ. ಹೌದು ಹೌದು. ಗಣೇಶ ಚತುರ್ಥಿ ಒಳಗೆ ಏನಪ್ಪ ಅಂತಂದ್ರೆ ಗಣಪತಿ ಪೂಜಕ್ಕಾನು. ಅಕ್ಕನ ಅಕ್ಕನ ಗುರುಗಳು. ಇದನ್ನ ಬಿಟ್ರೆ ಬೇರೆ ಏನು ಇಲ್ಲ. ಹೌದು ಹೌದಾ. ನಾವ್ ಯಾವ ವಾರ ಪೂಜಕಂತ ನಿಮ್ಮಂಗ ವಾರ ಹಿಡಿದು ನಾವು ಪೂಜಕಂತ ಹೇಳಿಲ್ಲ. ಇಲ್ಲ ಇಲ್ಲ. ಸುಳ್ಳ ಬಂದ್ ಏನೋ ಆಡ್ಕೊಂತ ಕೊಟ್ಟೆ ಹಚ್ಚಿದ್ರೆ ಆಗುವಂತ ಮಾತಲ್ಲ. ಅಲ್ಲಲ್ಲ ಗುರುಗಳು. ಅದಕ್ಕೆ ನೇರವಾಗಿ 20 ನಿಮಿಷ ಏನಪ್ಪಾ ಅಂತಂದ್ರೆ ನೀವು ಏನ್ರ ಮಾಡ್ರಿ ಏನ್ರ ಮಾತಾಡ್ರಿ. ಪ್ರಶ್ನೆ ಸಂಧ್ಯಾ ಭಾಳ ಚಂದ ಇದ್ರಿ. ಈಗ ಹಿಂಗ್ ಮಾಡಕತ್ರು. ಇರ್ಲಿ, ಯಾಕಂತಂದ್ರ ಅದನ್ನ ಮಾತಾಡುವಂತ ಯಾವ ನಮ್ಮದೇನಿಲ್ಲ. ಹೌದು. ಯಾಕಂತಂದ್ರೆ ಇಲ್ಲಿ ಏನಪ್ಪಾ ಅಂತಂದ್ರೆ 18 ಪುರಾಣ ಅರ್ಕೊಂಡು ಕುಡಿದಿರ್ತಕ್ಕಂಥ ಜ್ಞಾನ ಪಂಡಿತರು ಊರೈತಿ. ಹೌದು ಹೌದಪ್ಪ. 18 ಪುರಾಣ ಅರ್ಕೊಂಡು ಕುಡಿದಿರ್ತಕ್ಕಂಥ ಗುರುಗಳು ಏನ್ ಬಂದಾರ, ಕಮಿಟಿ ಅವ್ರು ಬಂದಾರ. ಬಂದಾರಪ್ಪ ಬಂದಾರು. ಅವ್ರಿಗೆ ಒಂದು ಕಿಮ್ಮತ್ ಕೊಟ್ಟ. ಹಾ ಹಾ ಯಾಕಂತಂದ್ರೆ ನಾವು ಕಾರ್ಯಕ್ರಮ ಮಾಡ್ಬೇಕಾಕೈತಿ. ಮಾಡ್ಬೇಕಲ್ಲಪ್ಪ. ಅದಕ್ಕೆ ಇವತ್ತಿನ ದಿವಸ ನಾವು ಗಂಡ ಆಡಕ್ ಬಂದಿವಪ್ಪ ಅಂತಂದ್ರ ಹೌದು ಹೌದು. ಗಣಪತಿ ಪ್ರಥಮದಾಗ ಪೂಜೆ ಮಾಡ್ಕೊಂಡಿವು. ಹಿಂದೂ ದೇವತೆಗಳು ಪೂಜೆ ಮಾಡ್ಯಾರ, ನಾವು ಪೂಜೆ ಮಾಡ್ಕೊಂಡಿವು. ಕಲಿಯುಗದಾಗ ಈ ಸಲ ಗಣಪತಿ ಪೂಜೆಗೆ ಹೌದು ಹೌದಪ್ಪ ಅಕ್ಕನು. ಇನ್ನು ಮುಂದೆ ಬಂದ ವಿಷಯ ಮುಂದೆ ಹೆಂಗ್ ಬರ್ಬೇಕಪ್ಪ ಅಂತಂದ್ರ ಹೆಂಗ್ರಿ ಗುರುಗಳು? ಒಟ್ಟ ಹಗಲಿಲ್ಲ, ರಾತ್ರಿ ಇಲ್ಲ, ಗಿಡ ಇಲ್ಲ, ಮರ ಇಲ್ಲ, ಕಣ್ಣಿಗೆ ಕಾಣ್ತಿರ್ಕಿಲ್ಲ, ಕಿವಿ ಕೇಳ್ತಿರ್ಕಿಲ್ಲ. ಹಾ ಹಾ ಒಟ್ಟಾರೆ ಹೇಳ್ಬೇಕಂದ್ರೆ ಏನು ಇಲ್ಲಾರ್ದಂತ ಸಮಯದೊಳಗ ಹೌದು ಹೌದು. ಸುಣ್ಣದೊಳಗ ಭಗವಾನ್ ಸದಾಶಿವದಾನು. ದಾನಪ್ಪ ದಾನು. ಆ ಭಗವಾನ ಸದಾಶಿವನ ವಿದ್ವಾಂಸರು ಏನಪ್ಪ ಅಂತಂದ್ರ ಈಶ್ವರನ್ ಕರ್ನಾರ. ಹಾ ಹಾ ಈಶ್ವರಂತ ಕರೆದಾರು. ಹೌದಿಲ್ಲ? ಹೌದಾ. ಈಶ್ವರನಿಂದ ಏನಪ್ಪಾ ಅಂತಂದ್ರ ಹಾ ಸತ್ವ ರಜೋತ್ತಮ ಅನ್ನುವಂತ 3 ಬೀಜಗಳಿಂದ ಹೌದು ಹೌದು. ಬ್ರಹ್ಮ ವಿಷ್ಣು ಮಹೇಶ್ವರ ಅನ್ನುವಂತ 3 ಮಂದಿ ಮಕ್ಕಳು ಹುಟ್ಟ್ಯಾರ. ಹುಟ್ಟ್ಯಾರಪ್ಪ ಹುಟ್ಟ್ಯಾರು. ಹೌದಿಲ್ಲ? ಹೌದು. ಅದರೊಳಗೆ ಏನಪ್ಪಾ ಅಂತಂದ್ರ ಬ್ರಹ್ಮದೇವರಿಂದ ಹಾ ಹಾ ಬ್ರಹ್ಮದೇವರಿಂದ ಈ ಬ್ರಹ್ಮಾಂಡ ಅನ್ನುವಂಥದ್ದು ತಯಾರಾಗೈತಿ. ಹೌದು ಹೌದು ಆಗೈತಿ. ಹೌದಿಲ್ಲ? ಹೌದಪ್ಪ. ಬ್ರಹ್ಮಾಂಡದಿಂದ ತಯಾರಾಗಿರ್ತಕ್ಕಂಥ ಬ್ರಹ್ಮಾಂಡಕ್ಕೆ ಏನಪ್ಪಾ ಅಂತಂದ್ರೆ ಬ್ರಹ್ಮಾಂಡ ಅಂತ ಕರೆದಾರು. ಕರೆದಾರು. ಇಲ್ಲಿ ಮತ್ತ ನಮ್ಮ ವಿಶೇಷ ಆಗಿ ಬಂದೈತಿ. ಹೌದಪ್ಪ ಹೌದು. ಹೌದಿಲ್ಲ? ಹೌದಾ. ಇನ್ನು ಸರಜೋಡಿ ಕಲಾವಂತರು ಹೇಳಕ್ ಬಂದಾರ. ಹಾ ಏನ್ ಆಡಕ್ ಬಂದಾರು? ನಿಮ್ಮಿಂದ ಏನು ಬ್ರಹ್ಮಾಂಡ ತಯಾರಾಗೈತೋ ಇಲ್ಲೋ
ಯಾಕ್ರ ಟೀಚರ್ ತಗೊಂಡ್ರ ಹೇಳ್ರಲ್ಲ. ಹೌದಿಲ್ಲ? ಹೌದು ನಿಮ್ಮಿಂದ ಬ್ರಹ್ಮಾಂಡ ತಯಾರಾಗಿತ್ತಂದ್ರ ಈ ಸದ ಎಲ್ಲಿ ಐತಿ ಹಾ ಎಲ್ಲಿ ಐತಿ ಅನ್ನುವಂತದ್ದ ಹೇಳ್ತಾರ ಗುರುಗಳು ಚೆನ್ನಾರದಾರ್ರಿ. ಮುಂದಿನ ಸಂದಿಗೆ ಬಂದು ಹೇಳ್ತಾರು. ಹೇಳ್ತಾರ ಪೂರ್ವರಿ. ಯಾಕಂದ್ರ ಖಳನಾಯಕತೆ ಮಾಡಕತ್ತಾರ ಅವ್ರು. ಹೌದೌದು ಹೌದಿಲ್ಲ? ಹೌದಾ ಖಳನಾಯಕತೆ ಮಾಡಕ್ ಹೋಗ್ಯಾಡ್ರಿ. ಹಂಗ್ಯಾಕದ ಒಂದ್ ಮಾತು ಹೇಳ್ರಿ ಅವ್ರ ಮಾಸ್ತರ್ಗಳ. ಏನ್ ಹೇಳು ಗುರುಗಳು? ಹಿಂಗ್ಯಾಕ್ರಿ ನನಗ್ ಗುಬ್ಬ ಹೋಗ್ರಿ ಅಂತಾರ ಅವ್ರು ನಮ್ಮ ಗಂಡ ಮಕ್ಕಳಿಗೆ. ಗುಬ್ಬ ಏನ ಗುಬ್ಬಿ ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಜಾಗನೂರು ಮಾವನ ಹೇಂತಾಗಿ ಬಂದಾರಿ. ಜಾಗನೂರು ಮಾವನ ಮುಂದ ಹೌದು ಜಾಗನೂರು ಗಂಡನ ಮುಂದೆ ಹೆಂಗಿರ್ಬೇಕು ಅನ್ನುವಂತ ಪದ್ಧತಿ ಕಲ್ಕೊಂಡು ಪೈಲ್ವ ನಿಮ್ಮನ್ನ ಹೌದಿಲ್ಲ ರೀತಿ ಕೆಡಿಸಿರಿ. ಒಟ್ಟ ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಹೆಂಗ್ರಿ ಸರ್ ಗಂಡನಿಂದ ಏನಪ್ಪಾ ಅಂತಂದ್ರ ಜಾಗನೂರು ಗಂಡನಿಂದ ಹಳ್ಳೂರು ಹೇಂದಿಗೆ ಸಾಕಷ್ಟು ಏನಪ್ಪಾ ಅಂತಂದ್ರ ಮುಕ್ತಿ ದೊರಕೈತಿ. ಐತಿ ಹೌದಿಲ್ಲ? ಹೌದಾ ಅಂತ ದೇವರಂತ ಗಂಡನ ಮುಂದೆ ಹೆಂಗಿರ್ಬೇಕು, ಗಂಡಗೆ ಹೆಂಗ್ ಮಾತಾಡ್ಬೇಕ, ಗಂಡನ ಮುಂದೆ ಹೆಂಗಿರ್ಬೇಕು ರೀತಿ ಕಲ್ಕೋ ರೀತಿ ರೀತಿ ಕಲ್ಕೊಂಡು ನೀವು ಹೆಣ್ಮಕ್ಳ ಅದನ್ನ ಬಿಟ್ಟು ಕೊಳ್ಳಾಯಕರ ಪಾತ್ರಗತಿ ಮಾಡೋದಾಗೈತೆ ಮಾಡಾಕತ್ತೀರ ಅಂದ್ರ ಹೌದು ಸಾಕ್ರಿ ಮಾತಾಡೋದಂತಾರಲ್ಲ ಇದೇಗ ಅಂದ್ರಲ್ಲ ಹಂಗಾಕೈತಿ ಯಾವಾರ. ಹೌದಿಲ್ಲ? ಹೌದು ಯಾಕಂತಂದ್ರ ದೈವಕ್ಕೆ ಒಜ್ಜೆ ಆದಪ್ಪ ಅಂತಂದ್ರ ನಮಗ ಸ್ಥಾನ ಇಲ್ಲ. ಯಾಕಂತಂದ್ರ ದೈವದ ಅಪೇಕ್ಷೆ ಮೇರೆಗೆ ನಾವ್ ಇರ್ಬೇಕಾಕೈತಿ. ಹೌದಪ್ಪ. ಅದಕ್ಕೆ ಇವತ್ತಿನ ನೀವು ಶೇರ್ಪ ಅಂತಂದ್ರ ಮಾಡ್ಕೊಂಡಿರ್ತಕ್ಕಂತ ಜಾಗನೂರು ಗಂಡ ಅಂದ್ರ ದೇವರಿದ್ದಾಗ ಗಂಡ ಕುಂಡ್ರಂದ್ರ ಕುಂಡ್ರಬೇಕು, ಏನಂದ್ರ ಹೇಳ್ಬೇಕು, ಬಾ ಅಂದ್ರ ಬರ್ಬೇಕು, ಹೋಗಂದ್ರ ಹೋಗ್ಬೇಕು. ಎರಡು ದುಬ್ಬ್ಯಾಗ ಗುಮ್ಸ್ಕೋಬೇಕು. ಯಾರು ಗಂಡ ಸಿಟ್ಟಿಗೆ ಬಂದ ದುಬ್ಬದಾಗ ಯಾರು ಗುಜ್ರು ಬ್ಯಾಡ ಬಿಡು ನನ್ನ ಸ್ವಾಮಿ ಅನ್ಬೇಕ್ರೆ. ಹೌದು ಅದನ್ನ ಬಿಟ್ಟು ಬ್ಯಾರೆ ಮಾತಾಡಕ್ ಬರೋದಿಲ್ಲ. ಹೌದು ಗಂಡ ಅಂದ್ರೆ ಹೆಚ್ಚಿನ ಅವದಾನ. ಹೌದು ಗಂಡನಿಂದ ಏನ್ ಬಂದನ ಮಾಡ್ಕೊಂಡಿರ್ತಕ್ಕಂಥ ಹೆಂಡತಿಗೆ ಮುಕ್ತಿ ಐತಿ. ಇವತ್ತಿನ ದಿವಸ ಏನಪ್ಪಾ ಅಂತಂದ್ರ ಚಲೋ ಅಂತ ಕಾರ್ಯಕ್ಕೆ ಹೇಗ್ ಹೋಗ್ಬೇಕಾದ್ರ ಒಂದು ಮುತ್ತೈತನಕ್ ಹೋಗ್ಬೇಕಾರ, ಜಾತ್ರೆಗೆ ಹೋಗ್ಬೇಕಾರ, ಮದುವೆಗೆ ಹೋಗ್ಬೇಕಾರ, ನಿಪ್ಪಣಕ್ ಹೋಗ್ಬೇಕಾರ ಹೌದು ಹಣ್ಣಿ ಮ್ಯಾಲ ಕುಂಕುಮ ಇರ್ಬೇಕು, ಕೈಯಾಗ ಬಳಿ ಇರಬೇಕು, ಮುಗುಣಿಯಾಗ ಮೂವತ್ತಿರ್ಬೇಕು, ಕಾಲುಂಗ್ರ ಇರ್ಬೇಕು, ಇರ್ಬೇಕು, ಕೊರಳಾಗ ತಾಳಿ ಇರ್ಬೇಕು. ಹೌದಪ್ಪ. ಇವನ್ನೆಲ್ಲ ಯಾರು ಕೊಟ್ಟಾರಪ್ಪ ಅಂತಂದ್ರ ಮಾಡ್ಕೊಂಡಿರ್ತಕ್ಕಂಥ ಗಂಡನಿಂದ ಬಂದಿರತಕ್ಕಂಥ ಸೌಭಾಗ್ಯ. ಹೌದು ಗಂಡು ಕೊಟ್ಟನ ಗಂಡು. ಹೌದಿಲ್ಲ? ಹೌದು. ಅದಕ್ಕೆ ಗಂಡ ಅನ್ನುವಂತ ಹೆಸರಾನ. ಹೌದು. ಅದಕ್ಕೆ ಇವತ್ತಿನ ದಿವಸ ಏನಪ್ಪ ಅಂತಂದ್ರ ಗಂಡನಿಂದ ಹೆಂಡತಿಗೆ ಮುಕ್ತಿ ಐತಿ. ಗಂಡ ಅಂದ್ರೆ ದೊಡ್ಡವದಾನ. ಹೌದಾ? ಜಾಗನೂರು ಗಂಡನ ಮುಂದ ಹಳ್ಳೂರು ಹೆಂಡತಿ ಹೆಂಗಿರ್ಬೇಕು ಅನ್ನೋದು ಮುಂದಿನ ಸಂದಿಗೆ ಬಾಂಧ ಕಲೀರಿ ಕಲಿತಾರ್ರಿ ಇವರು. ಹೌದಿಲ್ಲ? ಹೌದು. ಅದಕ್ಕೆ ಇಲ್ಲಿ ಗುರುಗಳಾಗಿರ್ತಕ್ಕಂಥ ಕಮಿಟಿ ಅವ್ರು ಏನ್ ಹೇಳ್ಯಾರಪ್ಪ ಅಂತಂದ್ರ ಏನ್ ಹೇಳ್ಯಾರದು? ಒಟ್ಟ ಬಾಳೋ ತಕ್ಕ ಮಾತಾಡೋಂಗಿಲ್ಲ, ಬಾಳೋ ತಕ್ಕ ಹಾಡೋಂಗಿಲ್ಲ, ಒಟ್ಟ ಲಗುಟ್ ಪಾಳೆ ಮುಗಿಸ್ರಿಂದಾರ ಅಂದಾರಪ್ಪ ಅಂದಾರು. ಅದಕ್ಕೆ ಯಥಾ ಪ್ರಕಾರ ಈ ಸಂಧಿಗೆ ಒಂದು ಘರ್ಷಣೆ ಕೇಳ್ತಂದಾರು. ಹೌದು. ಈ ಸಂಧಿಗೆ ನಮ್ಗೆ ಘರ್ಷಣೆ ಹೆಂಗೈತಪ್ಪ ಅಂತಂದ್ರ ಹೆಂಗೈತ್ರಿ ಸರ್? ಆತ್ರಿ ಇನ್ನೊಂದು ಘರ್ಷಣೆ ಕೇಳಿ ಚಾನ್ಸ ಕೊಟ್ಬಿಡ್ತೀರಿ. ಚರ್ಚಿತಾ ದೇವಿ ಅನ್ನೋಕೆ ಏನ್ ಮಾಡ್ಯಾಳಪ್ಪ ಅಂತಂದ್ರ ಏನ್ ಮಾಡ್ಯಾಳ ಸರ್? ಚರ್ಚಿತಾ ದೇವಿ ಏನ್ ಮಾಡ್ಯಾಳಪ್ಪ ಅಂತಂದ್ರ ಒಬ್ಬನ ಕಳ್ಳರಿಂದ ಬಿಡಿಸ್ಯಾಳ. ಇನ್ನೇನ್ ಹೇಳಿಸರು? ಚರ್ಚಿತಾ ದೇವಿ ಒಬ್ಬ ಗಂಡ ಮಗನ ಒಬ್ಬನ ಗಂಡ ಮಗನ ಕಳ್ಳರಿಂದ ಏನಪ್ಪಾ ಅಂತಂದ್ರೆ ಬಿಡಿಸ್ಯಾಳು. ಹೌದು. ಆ ಬಿಡಿಸಿರ್ತಕ್ಕಂಥ ಗಂಡ ಮಗನ ಹೆಸರೇನ ಹೌದು ಅನ್ನುವಂಥದ್ದೊಂದು ಘರ್ಷಣೆ ಐತಿ. ಐತಿ. ಯಾಕಂತಂದ್ರೆ ಸರಜೋಳಿ ಕಲಾವಂತ ಹೇಳ್ತಾರ ಅನ್ನುವಂತ ಭರೋಸೆ ಐತಿ. ಯಾಕಂತಂದ್ರೆ ದೈವದ ಅಪೇಕ್ಷೆ ಮೇರೆಗೆ ಒಂದು ಕಮಿಟಿ ಹಿರಿಯರ ಅಪೇಕ್ಷೆ ಮೇರೆಗೆ ಬಹಳ ಮಾತಾಡಬೇಡ್ರಿ, ಬಹಳ ಚರ್ಚೆ ಮಾಡಬೇಡ್ರಿ ನಾಕತ್ತಾರ ಅಂದಾರಪ್ಪ ಅಂದಾರು. ಅವರ ಮಾತಿಗೆ ಒಂದು ಮನ್ನಣೆ ಕೊಟ್ಟು ಅದಕ್ಕೆ ಯಥಾ ಪ್ರಕಾರ 5 ನುಡಿ ಹಾಡಿ ಸರಜೋಳಿ ಕಲಾವಂತರಿಗೆ ಸರಜೋಳಿ ನಮ್ಮ ಹಳ್ಳೂರು ಹೆಣ್ಮಕ್ಳು ಚಾನ್ಸ್ ಕೊಡ್ರಿ. ಹೌದಾ? ನೋಡ್ರಿ ಮುಂದಿನ ಸಂದಿಗೆ ಮಾತು ಹೆಂಗ್ ಬರ್ತಾರೆ, ಏನೇನು ಮಾತಾಡ್ತಾರೆ, ಏನೇನು ಹಾಡ್ತಾರ, ಮಾತು ಪೂರ ಬಿಪಿ ಏರ್ಸ್ಕೊಂಡು ಬರ್ತಾಳೆ. ಬರ್ಲಿ ನೋಡ್ರಿ ಹೆಂಗ್ ಬರ್ತಾರ ಬರ್ಲಿ. ಅದಕ್ಕೆ ಯಥಾ ಪ್ರಕಾರ 5 ನುಡಿ ಹಾಡಿ ಕೊಡ್ರಿ, ಮುಂದೆ ಹೆಂಗ್ ಬರ್ತಾರ ಹಂಗ ನೋಡಕ್ ಬರ್ತದ. ಆಯ್ತು ಸರ್. ಹಲೋ, ಎರಡೂ ಮೇಲ್ ಮಾಸ್ತರ್ಗಳಿಗೆ ಕಮಿಟಿ ನಿಯಮ ಕೊಡುತ್ತಾ ಹೇಳಿ ಘರ್ಷಣೆ ಕೇಳಿತಪ್ಪ ಅಂತಂದ್ರೆ ಈ ಜಾಗನೂರವ್ರು ಹಳ್ಳೂರವ್ರಿಗೆ ಕೇಳಿತಪ್ಪ ಅಂತಂದ್ರೆ ಹಳ್ಳೂರವ್ರು ಉತ್ತರ ಹೇಳ್ಬೇಕು. ಹೇಳಾಕ ಬರದಿದ್ರೆ ನಂಗೆ ಉತ್ತರ ಸಿಕ್ಕಿಲ್ಲತ್ತ ಹೇಳಿ ಹೋಗ್ಬೇಕು. ಇನ್ನು ಹಳ್ಳೂರವ್ರು ಜಾಗನೂರವ್ರಿಗೆ ಕೇಳಿದ್ರಪ್ಪ ಅಂದ್ರೆ ಉತ್ತರ ಸಿಕ್ಕರೆ ಹೇಳ್ಬೇಕು, ಸಿಗದ್ರ ಸಿಕ್ಕಿಲ್ಲತ್ತ ಹೇಳ್ಬೇಕು. ಈ ಸಿಕ್ಕಿಲ್ಲ ಸಿಕ್ಕೈತಿ ಅನ್ನುವಂಥ ಯಾವಾರ ಮುಗಿದ ನಂತರ ಯಾರ ನೀವು ಪ್ರಶ್ನೆ ಘರ್ಷಣೆ ಕೇಳ್ತಿರ್ಲ ಸಿಗ್ಲಾರ ಪ್ರಶ್ನೆ ಘರ್ಷಣೆಗೆ ಉತ್ತರ ಹೇಳ್ಬೇಕಾದ್ರೆ ಲೇಖ ತಂದು ಹೇಳ್ಬೇಕಂತ ಹೇಳಿವು.
ಈಗ ಹಳ್ಳೂರು ಅವ್ರು ಸಿಕ್ಕೈತನ್ನು ಹೇಳಿಲ್ಲ, ಏನು ಹೇಳಿಲ್ಲ. ಒಂದು ಚಾಲ್ ಉಳ್ದೈತಿ ಹುಡುಕ್ಯಾಡಿ ಹೇಳ್ತು ಅಂದ್ರು. ಸಿಕ್ಕರ ಸಿಕ್ಕೈತಿ ಹೇಳ್ತು, ಸಿಗರ್ಕ ಸಿಗ್ಲತ್ ಹೇಳ್ತು ಅಂದ್ರು ಅವರು. ಹೇಳ್ದ ಹೋಗಿಬಿಟ್ರು. ಈ ಪದ್ಧತಿ ಮುರೀರಿ ನೀವ. ನಾ ಪ್ರತಿ ದಾವದಲ್ಲಿ ಕಮಿಟಿಗಿದ್ದಾಗ ನಿಮಗೆ ಹಾಡೋರಿಗೆ ಹೇಳತ್ತನ ಉತ್ತರ ಸಿಕ್ತು ಸಿಕ್ಕೈತಿ ಹೇಳ್ರಿ, ಸಿಗದ್ರಕ ಸಿಕ್ಕಿಲತ್ತ ಹೇಳ್ರಿಪ್ಪ ಅಂತೇಳಿ ಹೇಳಿ 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 ನನ್ನ ಬಾಯಿ ಹಳಿದಾತ. ನೀವೇನು ಒಂದು ದಿವಸ ಇಲ್ಲ ನಮ್ಗೆ ಉತ್ತರ ಸಿಕ್ಕಿಲ್ರಿ ಸರ, ಮುಂದಿನ ಪಾಳಕ್ಕೆ ಯಾರು ಕೇಳ್ಯಾರ ಅವ್ರಿಗೆ ಹೇಳಿಲ್ಲ, ನೀವೇನು ಅನ್ಲಿಲ್ಲ, ಅದೇನಾಗ್ಲಿಲ್ಲ. ಯಾಕಂದ್ರೆ ಬರೇ ಗುರುವಿನ ಮಕ್ಕಳು ನೀವು. ಹೇಳವ್ರಿಗೆ ತಗದಿಲ್ಲ, ಕೇಳವ್ರಿಗೂ ತಗದಿಲ್ಲ. ಅಲ್ಲಿ ವಿಚಾರ ಮಾಡ್ರಿ, ನೀವು ಶಾನ್ಯರದ್ರಿ, 6 ಶಾಸ್ತ್ರ 4 ವೇದ 18 ಪುರಾಣ ಓದಿದವ್ರದ್ರಿ. ಈ ಹಾಡಿಕೆ ಬಿಟ್ಟು ನಾವು ನೀವು ಎಲ್ಲಾರು ಹೊರಗೆ ಭೇಟಿ ಆದಾಗ ನಿಮ್ಗೆ ಎಲ್ಲರಿಗೂ ನಾ ಹೆಂಗೆ ಮಾನ್ಯತೆ ಕೊಡ್ತಾರಪ್ಪ ಅಂದ್ರೆ, ಈ 18 ಪುರಾಣ ಓದಿದವರು ಹರದೇಶನಾಗೇಶಿ ಹಾಡಿಕೆ ಮಾಡೋರು ನೀವೆಲ್ಲರೂ ವ್ಯಾಸನ ಅವಶ್ಯಕರು ಇದ್ದಾಗಪ್ಪ ಅಂತ ನಿಮ್ಗೊಂದು ಮಾನ್ಯತೆ ಕೊಟ್ಟು ಮಾತಾಡ್ತಾರೆ. ಅರೇ ಹಾಡಿಕೆ ಮಾಡೋದಟ್ಟು ಹಗರಲ್ರಿ. ಕರ್ನಾಟಕ ಮಹಾರಾಷ್ಟ್ರದಾಗ ಎಷ್ಟೋ ಡೋಳಿನ ಮ್ಯಾಳಿನವ್ರದಾರ, ದಪ್ಪಿನ ಪದದವ್ರದಾರ, ಚೌಡಿಕೆ ಅವ್ರದಾರ, ಎಷ್ಟೋ ಕಲಾವಿದರದಾರ. ಎಲ್ಲರೂ ಬಾಯಾಗ 18 ವಿಷಯ ಬರುವುದಿಲ್ಲ, ಎಲ್ಲರಿಗೂ 18 ಮಹಾಪುರಾಣಗಳು ಸಿಗುವುದಿಲ್ಲ. ಎಷ್ಟೋ ಮಂದಿ ಮೂಡುವಲಿ ಮುಳುಗುವಲಿ ಕಲಾವಿದರದಾರ ಅಂದ್ರೆ ಎಲ್ಲರಿಗೂ ಎಲ್ಲ ಪುರಾಣ ಸಿಗುವುದಿಲ್ಲ. ಅದ್ರಾಗ ವಿಶೇಷವಾಗಿ ನಮ್ಮ ಬೆಳಗಾವಿ ಜಿಲ್ಲಾದಾಗ ಅಂದ್ರೆ 18 ಪುರಾಣ ಅಂದ್ರೆ ಎತ್ತಿದ ಕೈ ನಮ್ಮ ಬೆಳಗಾವಿ ಜಿಲ್ಲಾ. ವ್ಯಾಸ ಆ ಕಡೆ ಎಲ್ಲೋ ಗಂಗಾ ನದಿ ಆಗೋ ಯಮುನಾ ನದಿ ಆಗೋ ಅಲ್ಲಿ ಹುಟ್ಟಿದ ಅಂತ ಹೇಳ್ತಾರ. ಬಹುಶಃ ಆ ಕಡೆ ಏನು ಹುಟ್ಟಕ್ಕಿಲ್ಲವ. ನನ್ನ ಅಂದಾಜ ಪ್ರಕಾರ ಇದೇ ನಮ್ಮ ಘಟ್ಟಪ್ರಭಾ ಹೊಳಿ ಹರಿದು ಹೋಗಿದ್ರಲ್ಲ, ಇಲ್ಲೇ ಎಲ್ಲೆಲ್ಲ ಹುಟ್ಟಿರ್ಬೇಕಾವ. ಯಾಕೆ ಹೇಳ್ತಾರಪ್ಪ ಅಂದ್ರ ದೈವದಾರ ವಿಚಾರ ಮಾಡ್ರಿ. ಈ ಹಾಡಿಕೆ 18ರದು ಹರದೇಶನಾಗೇಶಿ ಚಾಲು ಆಗೋದು ಗೋಕಾಕದ ದಂಡಿನ ಮಾರ್ಗದಿಂದ ಹಿಡ್ಕೊಂಡ ಆ ಕಡೆ ಕೌಜಿಲಿ ತಕ ಹೋಗುದು ಹೊಳಿ ದಂಡಿ ಹಿಡ್ಕೊಂಡು ಹೋಗಿದ್ ನೋಡಿರ್ಬೇಕಾರ. ಆ ಎಡಕ ಬಲಕ ಹರದೇಶಿ ನಾಗೇಶ್ ಅವ್ರು ಅದಾರ. ಆಚೆ ಕಡೆ ಈಚೆ ಕಡೆ 18 ಮಹಾಪುರಾಣದವ್ರು ಎಲ್ಲಾರ ಆಧಾರಪ್ಪ ಅಂದ್ರೆ ಈ ಹೊಳಿ ದಂಡಿ ಹಿಡ್ದ ಹೊಳಿ ಆಚೆ ಕಡೆ ಹೊಳಿ ಈಚೆ ಕಡೆ. ಯಾಕೆ ಕೃಷ್ಣ ಹೊಳಿ ಇಲ್ಲ ಅಲ್ಲಿ ಅಂತ 18 ಪುರಾಣ ಪಂಡಿತರು ಹುಟ್ಟಬೇಕು. ಅದನ್ನು ದಾಟಿ ಭೀಮಾ ನದಿ ಐತಿ, ಅದನ್ನು ದಾಟಿ ಶೀನಾ ನದಿ ಐತಿ. ಅಂತ ಪುರಾಣ ಪಂಡಿತರು ಹುಟ್ಟಬೇಕು. ಬಿಜಾಪುರ ಜಿಲ್ಲಾ, ಗುಲ್ಬರ್ಗ ಜಿಲ್ಲಾ, ಸೊಲ್ಲಾಪುರ ಜಿಲ್ಲಾ, ಬೀದರ್ ಜಿಲ್ಲಾ, ಬಾಗಲಕೋಟೆ ಜಿಲ್ಲಾ ಎಷ್ಟೋ ಮಂದಿ ಹಾಡ್ತಾರೆ ಹಾಡಿಕೆ ಅವರು. 18 ಪುರಾಣ ಪಂಡಿತರದ ಯಾವ ಜಿಲ್ಲಾದವ್ರಿಗೆ ಅಂದಿಲ್ಲ. ಬೆಳಗಾವಿ ಜಿಲ್ಲಾದ ಕಲಾವಂತರಂದ್ರೆ 18 ಪುರಾಣ ಪಂಡಿತರು ಅಂತಾರ. ಅಂತ ದೊಡ್ಡ ಬಿರುದು ತಗೊಂಡ್ ಕಷ್ಟ ನೀವು ಹಿಂಗೆ ಹಾಡಿಕೆ ಮಾಡಕತ್ತೀರಪ್ಪ ಅಂತಂದ್ರ ಆ ಹೆಸರಿಗೂ ಶೋಭೆ ತರುವಂತ ಮಾತಲ್ಲ, ನಿಮಗೂ ಶೋಭೆ ತರುವಂತ ಮಾತಲ್ಲ. ದಯವಿಟ್ಟು ಇವತ್ತಿನ ಕಾರ್ಯಕ್ರಮ ನೀವು ಹೆಂಗಾರ ಮನುಷ್ಯಗೆ ಬಂದಾಗ ಮಾಡೋರೇಕ ಮುಂದಿನ ವರ್ಷ ಹೊಳ್ಳಿ ನೀವು ಇಲ್ಲಿ ಹಾಡಿಕೆ ಅವ್ರು ಬರೆದ್ರು ಕಟ್ಟ ಒಂದು ಪುರಾಣಕಾರರು ಬಂದ ಬರ್ತೀರಿ. ನೀವು ಹಾಡಿಕೆ ಮೇಳ ಬ್ಯಾರೆ ತರಿಸ್ಬೋದ್ರಿ. ಗುರುಗಳ ಪುರಾಣ ಹುಡುಕಾಡಕ್ಕೆ ಏನಿದಾರಲ್ಲ ಇವರ ಬರ್ತಾರ. ಮಾತು ಹೊಳ್ಳಿ ಮಾತಾಡಕ್ಕೂ ಇವರ ಬರ್ತಾರ, ಬಾರ್ಸಾಡಕ್ಕೂ ಇವರೇ ಬರ್ತಾರ. ಆದ್ರೆ ಈ ಪದ್ಧತಿ ಮುಂದಿನ ಸಾರಿ ಈ ಊರಿಗೆ ಬಂದ್ರಿ ಅಂದ್ರೆ ಈ ಪದ್ಧತಿಲಿ ಇಟ್ಕೋಬೇಡ್ರಿ. ಈ ಊರಿಂದ ಇವತ್ತಿನ ಹೊರತುಪಡಿಸಿದ್ರೆ ನಾಳಿಂದ ಶ್ರಾವಣ ಸೀಸನ್ ಚಾಲು ಆಗೈತಿ. ಮತ್ತೆ ನಾಳಿಂದ ಎಲ್ಲಿ ಬೇಕಲ್ಲಿ ಹಾಡಕ್ ಹೋಗ್ತಿರ್ಲ. 18 ಮಹಾಪುರಾಣ ಪಂಡಿತರ ಅಂತಕ್ಕಂಥ ಒಂದು ದೊಡ್ಡ ಒಳ್ಳೆ ಬಿರುದು ಐತಿಲ್ಲ, ಅದನ್ನ ಬಹಳ ಅದಕ್ಕೆ ನೀವು ಬಿರುದಕ್ಕೆ ನೀವು ಕಿಮ್ಮತ್ತು ಕೊಟ್ಟಿರಿ ಅಂದ್ರೆ ಆ ಬಿರುದು ನಿಮಗೆ ಕಿಮ್ಮತ್ತು ಕೊಡ್ತೈತಿ. ಆ ಕಿಮ್ಮತ್ತು ಕೊಡ್ತೀರಿ ಅಂತಕ್ಕಂಥ ನಂಬಿಕೆ ನಮ್ಮಲ್ಲಿ ಇಟ್ಕೋತೀವ. ಇನ್ನು ಪಾಳಕ್ಕೆ ನಿಮ್ಗೆ ಉತ್ತರ ಸಿಕ್ಕದೈತಿ ಹೇಳ್ರಿ. ಈ ಕರ್ಸೋನ್ರಿ ಬರೀ ಹಳ್ಳೂರವ್ರು